ಸ್ನೇಹಿತರೆ, ನಮಸ್ಕಾರ. ಆಕೆ ಹಾಡೋಕೆ ನಿಂತರೆ ಸುಂದರವಾದಂತಹ ಗಾಯಕಿ, ನಟಿಸೋಕೆ ಶುರು ಮಾಡಿದ್ರೆ ಅದ್ಭುತವಾದಂತಹ ನಟಿ. ಆಲ್ಬಮ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಸಾಂಗ್ ಶೂಟಿಂಗ್ ಆಗಿರ್ಬೋದು, ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂತಹ ಮತ್ತು ಕಡಿಮೆ ವರ್ಷದಲ್ಲಿ ವಯಸ್ಸಿನಲ್ಲಿ ಸಾಧನೆಯ ಶಿಖರವನ್ನು ಏರಿದಂತಹ ಗಾಯಕಿ ಆಕೆ. ಆಕೆ ಕರಾವಳಿಯ ಒಂದು ರೀತಿಯ ಪುತ್ತೂರಿನ ಮುತ್ತು ಅಂತಲೇ ಹೇಳ್ಬೋದು. ಕನ್ನಡಿಗರ ಹೃದಯವನ್ನು ಗೆದ್ದಂತಹ ಕನ್ನಡದ ಕೋಗಿಲೆ ಆಕೆ. ಆಕೆ ಹೆಸರೇ ಅಖಿಲಾ ಪಚಿಮಣ್ಣು. ಹೌದು, ಅಖಿಲಾ ಪಚಿಮಣ್ಣು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಕೋಗಿಲೆಯ ಮೂಲಕ ಜನಮನವನ್ನು ಗೆದ್ದಂತಹ ಈಕೆ ಅದಕ್ಕೂ ಮುನ್ನ ಸಣ್ಣ ಹುಡುಗಿಯಾಗಿದ್ದಾಗಲೇ ಸರಿಗಮಪದಲ್ಲೂ ಕೂಡ ಹಾಡನ್ನು ಹಾಡಿ ಇದೇ ಹಲವಾರು ಈ ಜಡ್ಜಸ್ಗಳಿಂದ ಮೆಚ್ಚುಗೆಯನ್ನು ಗಳಿಸಿದಂತಹ, ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ SPB ಅವರೇ ಈಕೆಯ ಕಂಠಸಿರಿಗೆ ಬೆರಗಾಗಿ ಹೋಗಿದ್ರು. ಅಷ್ಟರ ಮಟ್ಟಿಗೆ ಈಕೆ ತನ್ನ ಮಾಧುರ್ಯವಾದಂಥ ಕಂಠದ ಮೂಲಕ ಒಂದು ರೀತಿಯಲ್ಲಿ ಸ್ವರಲೋಕದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂತಹ ಕಲಾವಿದೆ, ಕನ್ನಡ ಕೋಗಿಲೆ. ಇಷ್ಟೆಲ್ಲ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಂಥ ಈಕೆಯ ವೈಯಕ್ತಿಕ ಬದುಕು ಮಾತ್ರ ಹಳಿ ತಪ್ಪಿದೆ. ಮದುವೆಯಾದಂತಹ 3 ವರ್ಷಕ್ಕೆ ಈಕೆಯ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಶುರುವಾದಂಥ ಚಿಕ್ಕದೊಂದು ಭಿನ್ನಾಭಿಪ್ರಾಯ ಇವತ್ತು ವಿಚ್ಛೇದನದವರೆಗೆ ಕರ್ಕೊಂಡೋಗಿ ನಿಲ್ಲಿಸಿದೆ. ಈಗ ಈಕೆ ದಾಂಪತ್ಯದಲ್ಲಿ ಎದ್ದಿರುವಂಥ ಬಿರುಗಾಳಿಯಿಂದ ಇಬ್ಬರು ಕೂಡ ಗಂಡ ಹೆಂಡತಿ 3 ವರ್ಷಕ್ಕೆ ದೂರವಾಗ್ತಿದ್ದಾರೆ. ಯಾಕೆ? ಏನಿದು ಕಾರಣ? ಏನಿದರ ಹಿನ್ನೆಲೆ? ಜೊತೆಗೆ ಅಮೆರಿಕದಲ್ಲಿ ಜೊತೆಗಿದ್ದಂಥ ಇವರಿಬ್ಬರು ಕೂಡ ಕರ್ನಾಟಕಕ್ಕೆ ಮರಳಿ ಬಂದು ಈಗ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ಯಾಕೆ? ಆಕೆಯ ಪತಿ ಯಾರು? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಈ ಸುದ್ದಿಯನ್ನು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಆದರೆ ವೃತ್ತಿ ಧರ್ಮ ಮರೆಯೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಖಿಲಾ ಪಚಿಮಣ್ಣು ವೈಯಕ್ತಿಕವಾಗಿ ನನಗೆ ಪರಿಚಯಿಸ್ತಾ ಇರುವಂತಹ ಹೆಣ್ಮಗಳು, ತುಂಬ ಸಂಸ್ಕಾರವಂತ ಹೆಣ್ಮಗಳು. ಜೊತೆಗೆ ಪ್ರತಿಯೊಂದು ಮಾತಿನಲ್ಲೂ ಕೂಡ ಗೌರವ, ನಡತೆ ಹೇಗಿರಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿ ಕಲಿಬೇಕಾದಂಥ ಹೆಣ್ಮಗಳು. ಜೊತೆಗೆ ಸಾಧನೆಯ ಉತ್ತುಂಗಕ್ಕೆ ಏರಿದ್ರೂ ಕೂಡ ಎಲ್ಲೂ ಕೂಡ ಅಹಂಕಾರವನ್ನು ಪ್ರದರ್ಶನ ಮಾಡದಂಥ ಹೆಣ್ಮಗಳು ಈ ಪಚಿಮಣ್ಣು. ಈಕೆಗೆ ವೈಯಕ್ತಿಕವಾಗಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಯಾಕಂತ ಹೇಳಿದ್ರೆ ಈಕೆಯ ಕಂಠಸಿರಿ ಅಷ್ಟು ಅದ್ಭುತವಾದಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಸರಿಗಮಪ ಅಂತಹ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಅಲ್ಲಿ ಹೆಗ್ಗಳಿಕೆಯನ್ನು ಗಳಿಸಿದಂತಹ ಕಲಾವಿದೆ ಈಕೆ. ಇದಾದ ಬಳಿಕ ಕನ್ನಡ ಕೋಗಿಲೆ ಎನ್ನುವಂತಹ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ದಂತಹ ಸಾಧಕಿ ಈಕೆ. ಇಷ್ಟೆಲ್ಲ ಇದ್ರೂ ಕೂಡ ಈಕೆಗೆ ಒಂಚೂರೇ ಚೂರು ಅಹಂಕಾರ ಇಲ್ಲ ಕಣ್ರಿ, ಒಂಚೂರೇ ಚೂರು ದರ್ಪ ಅನ್ನೋದಿಲ್ಲ. ಸದಾ ನಗುಮುಖ, ಜೊತೆಗೆ ಆ ಮುಗ್ಧವಾದಂತಹ ಮಾತುಗಳು ಎಷ್ಟು ಸುಂದರವಾಗಿರ್ತದೆ ಅಂತ ಹೇಳಿದ್ರೆ ಈಕೆಯ ಜೊತೆಗೆ ಸಮಯವನ್ನು ಕಳೆಯೋದೇ ಒಂದು ರೀತಿಯಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು. ಇಂತಹ ಈ ಅಖಿಲಾ ಪಚಿಮಣ್ಣು ಅವರ ದಾಂಪತ್ಯದಲ್ಲಿ ಇಂಥದ್ದೊಂದು ಬಿರುಗಾಳಿ ಸೃಷ್ಟಿಯಾಯಿತು ಅಂತೇಳಿ ಕೇಳಿ ಸಹಜವಾಗಿ ವೈಯಕ್ತಿಕವಾಗಿ ನಮಗೂ ಕೂಡ ಬೇಸರ ಆಯಿತು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಆಪ್ತ ವಲಯದಲ್ಲಿ ಯಾರೋ ಒಬ್ರಿಗೆ ಈ ರೀತಿ ಆಯಿತು ಅಂತ ಹೇಳಿದ್ರೆ ಅದನ್ನು ಖುಷಿ ಪಡುವಂಥ ಸಂದರ್ಭ ದೇವರಣೆ ಅಲ್ಲ, ನೋವು ಪಡಬೇಕು, ನೋವು ಪಡುವಂಥ ಸಂದರ್ಭ ಅದು. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಮದುವೆ ಅನ್ನೋದೇ ಅದೊಂದು ದೊಡ್ಡ ಕನಸು. ಮದುವೆ ಆದ ಬಳಿಕ ದಾಂಪತ್ಯ ಅನ್ನೋದು ಸರಿದೂಗಿಸ್ಕೊಂಡು ಹೋಗಬೇಕಾಗಿರೋದು ಕೂಡ ಅನಿವಾರ್ಯ. ಚಿಕ್ಕ ಭಿನ್ನಾಭಿಪ್ರಾಯಗಳು ಬರ್ತವೆ, ಆದರೆ ಅದೇನಾಯಿತು. ಬಟ್ ಅಖಿಲಾ ಪಚಿಮಣ್ಣು ಅವರ ಬಾಳಲ್ಲಿ ಬಂದಂತಹ ಈ ಚಿಕ್ಕ ಭಿನ್ನಾಭಿಪ್ರಾಯ ಇವತ್ತು ವಿಚ್ಛೇದನದವರೆಗೆ ಕರ್ಕೊಂಡು ಹೋಗಿದ್ದು ಮಾತ್ರ ಅತ್ಯಂತ ದುರಂತ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಯಾರಿಗೂ ಕೂಡ ಇಂಥದ್ದೊಂದು ಸುಳಿವು ಕೂಡ ಇರಲಿಲ್ಲ, ಸತ್ಯ ಹೇಳಬೇಕು ಅಂತ ಹೇಳಿದ್ರೆ. ಅಂದರೆ ಈ ರೀತಿ ಭಿನ್ನಾಭಿಪ್ರಾಯ ಇದೆ ಅವರಿಬ್ಬರ ನಡುವೆ, ಅಥವಾ ಈ ರೀತಿಯಾದಂಥ ಒಂದು ಆಲೋಚನೆಗೆ ಬಂದಿದ್ದಾರೆ ಅನ್ನುವಂತಹದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇರಲಿಲ್ಲ. ಇನ್ಫ್ಯಾಕ್ಟ್ ಮಾಹಿತಿ ಗೊತ್ತಾಗಿದ್ದೇ ಈಗ ಅವರು ಕೋರ್ಟಿಗೆ ಹೋಗಿ ಹಾಜರಾಗಿದ್ದಾರೆ ಅಂದಮೇಲೆ ಗೊತ್ತಾಯಿತು. ನಿನ್ನೆ ವಿಚಾರ ಗೊತ್ತಾಯಿತು. ಬಟ್ ನಿನ್ನೆ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ನಂತರ ವರದಿ ಮಾಡೋಣ ಅನ್ನೋಷ್ಟೊತ್ತಿಗೆ ಕೋರ್ಟು ಇವತ್ತು ತೀರ್ಪನ್ನು ಕಾಯ್ದಿರಿಸಿದೆ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆ ಈ ಸುದ್ದಿಯನ್ನು ಎಲ್ಲರೂ ಕೂಡ ತೆಗೆದುಕೊಂಡ್ರು. ಹಾಗಾಗಿ ತುಂಬ ಆಲೋಚನೆ ಮಾಡಿಯೇ ಈ ಸುದ್ದಿಯನ್ನು ಎಲ್ಲರೂ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದು ಹಂತದ ತಾಳ್ಮೆಯನ್ನು ನೋಡಿದ್ದಾರೆ, ಎದುರು ನೋಡಿ ನಂತರ ಮಾಡಿದ್ದಾರೆ. ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ಮೂಲಕ ಕನ್ನಡಿಗರ ಮನವನ್ನು ಗೆದ್ದಂಥ ಅಖಿಲಾ ಪಚಿಮಣ್ಣು ಹಲವು ವೇದಿಕೆಗಳ ಮೂಲಕ ತನ್ನ ಕಂಠ ಮಾಧುರ್ಯದ ಮೂಲಕ, ಸ್ವರ ಮಾಧುರ್ಯದ ಮೂಲಕ ವೀಕ್ಷಕರ ಪ್ರೀತಿಯನ್ನು ಗಳಿಸಿದ್ದಾಕೆ. ಕನ್ನಡ ಕೋಗಿಲೆ ಸೀಸನ್ 1 ಮತ್ತು ಸೀಸನ್ 2 ಎರಡೂ ಆವೃತ್ತಿಯಲ್ಲಿ ರನ್ನರ್ ಅಪ್ ಆಗಿರುವಂಥ ಅಖಿಲಾ ಪಚಿಮಣ್ಣು ತಮ್ಮ ಸುಮಧುರ ಕಂಠದಿಂದ ಎಲ್ಲರ ಮನೆಯನ್ನು ಗೆದ್ದವರು ಅಂತಲೇ ಹೇಳ್ಬೋದು. ಇದೀಗ ಅಖಿಲಾ ಪಚಿಮಣ್ಣು ದಾಂಪತ್ಯದಲ್ಲಿ ಅಡೆತಡೆಗಳು ಎದುರಾಗಿದೆ ಅನ್ನುವಂಥ ಸುದ್ದಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿದೆ.
ಹೌದು, ಬಹುಶಃ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಇತ್ತೀಚೆಗೆ ಮುಂಜಾನೆ ರಾಗು ಅನ್ನೋಂತಹ ಕಾರ್ಯಕ್ರಮದಲ್ಲಿ ಅಖಿಲ ಪಚಮಣ್ಣು ನಿರೂಪಕಿಯಾಗಿ ಎಲ್ಲರ ಗಮನವನ್ನು ಸೆಳೆದಿದ್ರು. ದಕ್ಷಿಣ ಕನ್ನಡ ಪುತ್ತೂರು ಮೂಲದ ಅಖಿಲ ಪಚಮಣ್ಣು ಈಕೆಯ ಹಾಡುಗಳನ್ನು ಕೇಳೋದೇ ಒಂದು ಸಂತೋಷ ಮತ್ತು ಅದೊಂದು ಸುಮಧುರ ಕ್ಷಣ. ಅದೇ ಕಾರಣಕ್ಕೆ ಈಕೆಯನ್ನು ಪುತ್ತೂರಿನ ಪೊರ್ಲುದ ಪೊಣ್ಣು ಅಂತಲೇ ಕರೀತಾರೆ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹಾಡುಗಳ ಕವರ್ ಸಾಂಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ವೈರಲ್. ಅಷ್ಟೇ ಅಲ್ಲ, ಅಖಿಲ ಹೊಸ ಪ್ರಯೋಗಕ್ಕೆ ಭಾರಿ ಮೆಚ್ಚುಗೆಗಳು ಕೂಡ ವ್ಯಕ್ತವಾಗ್ತಿತ್ತು. ಪ್ರಮುಖವಾಗಿ ಹಳೆಯ ಸಿನಿಮಾಗಳ ಮೆಲೋಡಿ ಹಾಡುಗಳಿಗೆ ಮರುಜೀವವನ್ನು ನೀಡಿ ಮತ್ತೆ ಕೇಳುಗರಲ್ಲಿ ಪುಳಕವನ್ನು ತರುತ್ತಿದ್ದಂಥ ಅಖಿಲ ಪಚಮಣ್ಣು ಆಕೆಯ ಸುಮಧುರ ಕಂಠಕ್ಕೆ ಮನಸೋಲದವರೇ ಯಾರೂ ಇಲ್ಲ. ಪ್ರತಿಭಾನ್ವಿತ ಗಾಯಕಿಯಾಗಿ ಕನ್ನಡಿಗರ ಮನವನ್ನು ಗೆದ್ದಿರುವಂಥ ಅಖಿಲ ಈಗಲೂ ಕೂಡ ಹಲವು ವೇದಿಕೆಗಳಲ್ಲಿ ತಮ್ಮ ಹಾಡಿನ ಮೂಲಕ ಒಂದು ರೀತಿಯಲ್ಲಿ ಸಂಗೀತ ಪ್ರಿಯರ ಮನವನ್ನು ತಣಿಸ್ತಾ ಇದ್ರು. ಇತ್ತೀಚಿನ ದಿನಗಳವರೆಗೂ ಕೂಡ ಅಮೆರಿಕದಲ್ಲೇ ವಾಸವಾಗಿದ್ದಂತಹ ಅಖಿಲ ಪಚಮಣ್ಣು ಅಮೆರಿಕದಲ್ಲೂ ಕೂಡ ಹಲವಾರು ವೇದಿಕೆಗಳಲ್ಲಿ ಹೋಗಿ ತಮ್ಮ ಗಾನ ಸಿರಿಯನ್ನು ಪ್ರದರ್ಶನಕ್ಕಿಟ್ಟು ಬಂದಿದ್ರು. ಹಲವಾರು ವೇದಿಕೆಗಳಲ್ಲಿ ಸಂಗೀತ ಆಸಕ್ತರನ್ನು ತಣಿಸಿ ಬಂದಿದ್ರು. ಕನ್ನಡ ಕೋಗಿಲೆ ಬಳಿಕ ಹಲವು ಗಾಯನ ರಿಯಾಲಿಟಿ ಶೋಗಳು ಹಾಗೂ ಇತರ ವೇದಿಕೆಗಳಲ್ಲೂ ಕೂಡ ಅಖಿಲ ಪಚಮಣ್ಣು ಕಾಣಿಸಿಕೊಂಡಿದ್ರು, ಆಕ್ಟಿವ್ ಆಗಿದ್ರು. ಹೀಗೆ 3 ವರ್ಷಗಳ ಹಿಂದೆ ಅಖಿಲ ಪಚಮಣ್ಣು ಧನಂಜಯ್ ಶರ್ಮಾ ಅನ್ನೋರ ಜೊತೆಗೆ ಮದುವೆ ಆಗಿದ್ರು. ಬಳಿಕ ಅಮೆರಿಕದಲ್ಲಿ ನೆಲೆಸಿದ್ರು. ಈ ಕುಟುಂಬ ಈಗ ಬೇರೆಯಾಗುವಂಥ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ವಿಚಾರವನ್ನು ಕೇಳಿದ ಬಳಿಕ ಎಲ್ರಿಗೂ ಕೂಡ ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಅನ್ನುವಂಥದ್ದು ಸ್ಪಷ್ಟವಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಧನಂಜಯ್ ಶರ್ಮಾ ಜೊತೆಗೆ ಅಖಿಲ ಪಚಮಣ್ಣು ತುಂಬ ಇಷ್ಟಪಟ್ಟು ಮದುವೆ ಆಗಿತ್ತು. ಈ ಧನಂಜಯ್ ಶರ್ಮಾ ಮುಂಚೆನೇ ಅಮೆರಿಕದಲ್ಲೇ ನೆಲೆಸಿದ್ರು. ಮೂಲತಃ ಇವರು ಕೂಡ ಇದೇ ಕರಾವಳಿ ಭಾಗದವರು, ಬಟ್ ಸೆಟ್ಲ್ ಆಗಿದ್ದೆಲ್ಲದು ಕೂಡ ಅಮೆರಿಕದಲ್ಲೇ, ಅಲ್ಲೇ ಓದ್ಕೊಂಡು ಅಲ್ಲೇ ಕೆಲಸವನ್ನು ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿದ್ರು. ಮದುವೆಯ ಮಾತುಕತೆ ಯಾವಾಗ ನಡೀತೋ, ಕನ್ಫರ್ಮ್ ಆಯಿತು, ಅದಾಗಲೇ ಅಖಿಲ ಪಚಮಣ್ಣು ಅಮೆರಿಕಕ್ಕೆ ಹೋಗಿ ಸ್ವಲ್ಪ ಸಮಯ ಅಲ್ಲೇ ಇದ್ದು ನಂತರ ವಾಪಸ್ ಬಂದು ಇಲ್ಲಿ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ಹೋಗಿ ಮತ್ತೆ ಮದುವೆಯನ್ನು ಮುಗಿಸ್ಕೊಂಡು ಹೋಗಿ ಮತ್ತೆ ವಾಪಸ್ ಅಮೆರಿಕದಲ್ಲೇ ವಾಸವಾಗಿದ್ದರು. ಅಖಿಲ ಪಚಮಣ್ಣು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವಂತಹ ಹೆಣ್ಮಕ್ಳು. ಗಂಡನ ಜೊತೆಗಿನ ಫೋಟೋ, ಟ್ರಿಪ್ ಫೋಟೋ, ವಿಡಿಯೋ ಸೇರಿದಂತೆ ತಮ್ಮ ಸಿಂಗಿಂಗ್ ಕಾರ್ಯಕ್ರಮಗಳು, ರಿಯಾಲಿಟಿ ಶೋಗಳು ಸೇರಿದಂತೆ ಹಲವು ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಈ ಮೂಲಕ ಅಖಿಲ ಪಚಮಣ್ಣು ಅಭಿಮಾನಿಗಳ ಸಂಪರ್ಕದಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ. ಅಖಿಲ ಪಚಮಣ್ಣು ಹಾಗೂ ಧನಂಜಯ್ ಶರ್ಮಾ ಇಬ್ಬರು ಕೂಡ ಒಪ್ಪಿಗೆ ಮೇರೆನೆ ಈಗ ಬೇರೆ ಆಗೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, 3 ವರ್ಷ ಜೊತೆಗೆ ಸಂಸಾರವನ್ನು ಸಾಗಿಸಿದಂಥ ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಪರಸ್ಪರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಸಾಧ್ಯವಾಗಲಿಲ್ಲ. ಚಿಕ್ಕದಾಗಿ ಶುರುವಾದಂತಹ ಭಿನ್ನಾಭಿಪ್ರಾಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಯಿತು. 3 ವರ್ಷಗಳ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ ಧನಂಜಯ್ ಶರ್ಮಾ ಅವರ ಜೊತೆಗೆ ಮದುವೆ ಆದಂಥ ಈಕೆ 3 ವರ್ಷಕ್ಕೆ ಈಗ ಬೇರೆ ಆಗುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಕೇಳಿದಾಗ ಸಹಜವಾಗಿ ಅವರ ಫ್ಯಾಮಿಲಿಯವರಿಗೆ ಮತ್ತು ಅವರ ಸ್ನೇಹಿತರಿಗೆ, ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕೆ. ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಎರಡೂ ಫ್ಯಾಮಿಲಿಯಲ್ಲೂ ಕೂಡ ಇವರನ್ನು ಸರಿ ಮಾಡೋದಕ್ಕೆ, ಬಟ್ ಅದು ಸಾಧ್ಯವೇ ಆಗೋದಿಲ್ಲ. ನಂತರ ಇವರಿಬ್ಬರು ಕೂಡ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ತಾರೆ. ಯಾವುದೇ ರೀತಿಯಾದಂಥ ಜಗಳ ಇನ್ನೊಂದು ಮತ್ತೊಂದು ಆಗದೆ ಒಂದು ಒಪ್ಪಿಗೆಯ ಮೇರೆಗೆ ಇಬ್ಬರು ಕೂಡ ಒಟ್ಟಿಗೆ ಜೀವನವನ್ನು ಸಾಗಿಸೋಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದ ಬಳಿಕ ಇಲ್ಲ, ದೂರವಾಗೋಣ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ. ಜೂನ್ 12ರಂದು ಈ ಜೋಡಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ ಅನ್ನೋದು ಈಗ ಗೊತ್ತಾಗಿದೆ. ಪುತ್ತೂರಿನವರಾಗಿರುವಂಥ ಅಖಿಲ ಪಚಮಣ್ಣು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ವಾಸವಿದ್ದಂತಹ ಧನಂಜಯ್ ಅನ್ನೋರ ಜೊತೆಗೆ ಮದುವೆಯನ್ನು ಆದ ನಂತರ ಅವರ ಜೊತೆಗೆ ಜೀವನವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ, ನಾವಿಬ್ಬರು ಕೂಡ ಒಪ್ಪಿಗೆ ಮೇರೆಗೆ ದೂರ ಆಗೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ ಅನ್ನುವಂತಹದನ್ನು ಉಲ್ಲೇಖ ಮಾಡಿ ಇಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ನಾನು ಕೂಡ ಪತಿಯೊಂದಿಗೆ ಅಮೆರಿಕದಲ್ಲಿದ್ದೆ. ಅಮೆರಿಕದಿಂದ ಸಾಕಷ್ಟು ನಾವಿಬ್ಬರು ಕೂಡ ನಮ್ಮ ಜೀವನವನ್ನು ಹಳಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ. ನಮ್ಮಿಬ್ಬರಿಗೂ ಕೂಡ ನಮ್ಮದೇ ಆದಂಥ ಕೆರಿಯರ್ ಇದೆ. ನನ್ನ ಕೆರಿಯರ್ಗೆ ಎಲ್ಲೋ ಒಂದು ಕಡೆ ತೊಡಕಾಗ್ತಿದೆ ಅನ್ನೋದು ಅಖಿಲ ಬಹುಶಃ ಅಂದ್ಕೊಂಡಿರ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಅಖಿಲ ಈ ರೀತಿ ಒಂದು 4 ಗೋಡೆಯ ನಡುವೆ ಇದ್ದಂಥ ಹೆಣ್ಮಗಳಲ್ಲ. ಅಮೆರಿಕದಲ್ಲಿ ಯಾವುದೇ ರೀತಿಯಾದಂಥ ಅವಕಾಶ ಸಿಕ್ಕಿದ್ರೂ ಕೂಡ ಎಷ್ಟು ಸಿಗ್ಬೋದು, ಸಿಂಗಿಂಗು ಇನ್ನೊಂದು ಮತ್ತೊಂದು ಅಂತ ಹೇಳಿ ಕೂತರು ಕೂಡ ಎಷ್ಟು ಮಾಡ್ಬೋದು, ಸಾಧ್ಯವಿಲ್ಲಲ್ಲ. ಆ ಕಾರಣಕ್ಕೋಸ್ಕರನೇ ಆಕೆ ವಾಪಸ್ಸು ಕರ್ನಾಟಕಕ್ಕೆ ಬಂದು ಇಲ್ಲಿ ಸಿಂಗಿಂಗ್ ಶೋಗಳನ್ನು ಮಾಡಬೇಕು ಅನ್ನೋಂಥ ಬಯಕೆಯನ್ನು ಇಟ್ಕೊಂಡಿದ್ಲು. ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಈ ಸಂಗೀತ ಕ್ಷೇತ್ರದಲ್ಲಿ ಅನ್ನೋಂಥ ಬಯಕೆ ಆಕೆಗಿತ್ತು. ಹಾಗಾಗಿನೇ ಇಲ್ಲಿ ಬಹುಶಃ ಆಕೆ ವಾಪಸ್ ಕರ್ನಾಟಕದಲ್ಲಿ ಹೋಗ್ತೀನಿ, ನಾನು ಇಲ್ಲೇ ಇರ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ. ಬಟ್ ಇದು ಯಾಕೋ ಧನಂಜಯ್ಗೆ ಇಷ್ಟ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ. ಇದರಲ್ಲಿ ಶುರುವಾದಂತಹ ಇವರ ಭಿನ್ನಾಭಿಪ್ರಾಯ ಕೊನೆಗೆ ಬಂದು ಇಲ್ಲಿವರೆಗೆ ಅಂದರೆ ಡಿವೋರ್ಸ್ವರೆಗೆ ಬಂದು ನಿಂತಿದೆ.
ಇನ್ನು ಅಖಿಲ ಅವರ ಪತಿ ಧನಂಜಯ್ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡಿದರು. ಬಳಿಕ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿಗೆ ಕೆಲಸಕ್ಕೂ ಕೂಡ ಸೇರಿಕೊಳ್ತಾರೆ. ಹೀಗಾಗಿ ಅಮೆರಿಕದಲ್ಲೇ ಅಖಿಲ ಇರ್ತಾರೆ. ಬಟ್ ಅಮೆರಿಕದಲ್ಲಿ ಎಷ್ಟು ಅವಕಾಶಗಳು ಒದಗಿ ಬರ್ತವೆ, ಎಷ್ಟು ವೇದಿಕೆ ಸೃಷ್ಟಿ ಆಗ್ತವಲ್ವಾ, ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರ ಈಕೆ ಇಲ್ಲ, ನಾನು ಕರ್ನಾಟಕದಲ್ಲೇ ಇರಬೇಕು ಅನ್ನುವಂತಹ ಬಯಕೆಯನ್ನು, ಬೇಡಿಕೆಯನ್ನು ಇಟ್ಟಾಗ ಧನಂಜಯ ಅದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿ ಒಪ್ಪಂದದ ಮೇರೆಗೆ, ಅಂದರೆ ಇಬ್ಬರು ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿ ಇಬ್ಬರು ಕೂಡ ಕೂತು ಮಾತನಾಡಿ, ಇಲ್ಲ ಇದು ಬಗೆಹರಿಯೋದಿಲ್ಲ ಅಂತೇಳಿ ನಿರ್ಧಾರಕ್ಕೆ ಬಂದ ಬಳಿಕವಷ್ಟೇ ಇವರಿಬ್ಬರು ಕೂಡ ಇಲ್ಲ ಒಪ್ಪಿಗೆಯ ಮೇರೆಗೆ, ಅಂದರೆ ಒಂದು ರೀತಿಯಲ್ಲಿ ಇಬ್ಬರದು ಒಪ್ಪಿಗೆಯ ಮೇರೆಗೆ ಒಂದು ಸಲೀಸಾದಂತಹ ಡಿವೋರ್ಸನ್ನು, ಅಂದರೆ ಭಾರಿ ಗೊಂದಲ ಗೋಜಲುಗಳನ್ನು ಮಾಡ್ಕೊಳ್ಳದೆ ಸಲೀಸಾದಂತಹ ಡಿವೋರ್ಸನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಇನ್ನು ಕೋರ್ಟ್ನಲ್ಲೂ ಕೂಡ ಸಹಜವಾಗಿ ಮನವೊಲಿಸುವಂಥ ಪ್ರಯತ್ನ ನಡೆಯುತ್ತೆ. ಬಟ್ ಅದ್ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ಈಗ ಅಂತಿಮವಾದಂತಹ ತೀರ್ಪು ಈಗ ಕೋರ್ಟ್ ಕೊಟ್ಟಿದೆ. ಅಲ್ಲಿಗೆ ಇವರಿಬ್ಬರು ಕೂಡ ದೂರ ಆಗಿದ್ದಾರೆ. ಈಗ ಅಖಿಲ ಮತ್ತು ಧನಂಜಯ್ ಇಬ್ಬರು ಕೂಡ ಸತಿಪತಿಗಳಲ್ಲ, ಮಾಜಿ ಸತಿಪತಿಗಳು ಅನ್ನೋದು ಎಲ್ಲಿಗೆ ಕೋರ್ಟು ಮುದ್ರೆ ಒತ್ತಿದಂತಾಗಿದೆ. ಅಲ್ಲಿಗೆ ಒಂದು ಸುಂದರವಾದಂಥ ದಾಂಪತ್ಯ ಚಿಕ್ಕದಾಗಿ ಶುರುವಾದಂತಹ ಸಂಗತಿಯಿಂದ ಈ ರೀತಿ ಅಂತ್ಯವಾಗಿದ್ದು ಮಾತ್ರ ದುರಂತ. ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಮದುವೆ ಎನ್ನುವಂತಹ ಬಂಧನಕ್ಕೆ ಒಳಗಾಗಿದ್ದಂಥ ಅಖಿಲ ಇವತ್ತು ದೂರವಾಗಿದ್ದು ಮಾತ್ರ ದುರಂತ. ಏನೇ ಆದರೂ ಕೂಡ ಅಖಿಲ ಆಗಲಿ ಅಥವಾ ಧನಂಜಯ ಆಗಲಿ, ಇವರ ಈ ಸಂಸಾರ ಈಗ ಬೇರೆ ಬೇರೆ ಆಯಿತು. ಆದರೆ ಇವರ ಕನಸುಗಳು ಈಡೇರಲಿ. ಅದರಲ್ಲೂ ಕೂಡ ಅಖಿಲಗೆ ಇರುವಂತಹ ದೂರದೃಷ್ಟಿಯ ಸಾಕಷ್ಟು ಕನಸುಗಳು ಈಡೇರಲಿ, ಚೆನ್ನಾಗಿರಲಿ, ಸುಖವಾಗಿರಲಿ ಅನ್ನೋದು ನಮ್ಮ ಆಶಯ ಕೂಡ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಅಖಿಲ ಪಜಿಮಣ್ಣವರ ಈ ದಾಂಪತ್ಯದ ಒಂದು ವಿಚ್ಛೇದನದ ಸುದ್ದಿಯನ್ನು ಕೇಳಿ ನಿಮಗೆ ಎಷ್ಟು ಬೇಸರ ಇದೆ? ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.